ಹಲೋ ನಮಸ್ತೆ ಎಲ್ಲರಿಗೂ ಸರ್ವಿಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಮಂಗಳೂರು ಬಜ್ಜಿ ಅಥವಾ ಗೋಳಿ ಬಜ್ಜಿ ಅಂತಲೂ ಹೇಳ್ತಾರೆ ಮಂಗಳೂರು ಸೈಡು. ಸೊ ಮಂಗಳೂರು ಗೋಳಿ ಬಜ್ಜಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳೋಣ ಬನ್ನಿ. ಮಂಗಳೂರು ಬಜ್ಜಿ ಅಂದ ತಕ್ಷಣ ನಮಗೆ ಮೊದಲು ಬೇಕಾಗಿರೋದು ಮೈದಾ ಹಿಟ್ಟು. ನಾನು ಮೈದಾ ಹಿಟ್ಟು ಇಲ್ಲಿ 1 ಕಪ್ ತೊಗೊಂಡಿದ್ದೀನಿ, ದೊಡ್ಡ ಕಪ್ಪಿಂದ 1 ಕಪ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 8 ರಿಂದ 10 ಕಾಳು ಮೆಣಸು, ಆಮೇಲೆ 1 ಎಳೆ ಆಗೋಷ್ಟು ಕರಿಬೇವನ್ನು ಚಿಕ್ಕದಾಗಿ ತುಂಡುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ಚಿಕ್ಕ ಲೋಟದಿಂದ 1 ಲೋಟ ಮೊಸರು, ಆಮೇಲೆ 1 ಚಿಟಿಕೆ ಆಗುವಷ್ಟು ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕರಿಯೋಕ್ಕೆ ಎಣ್ಣೆ. ಇಷ್ಟೇ ಸಿಂಪಲ್ಲಾಗಿರೋ ಇಂಗ್ರೀಡಿಯೆಂಟ್ಸು. ಇದನ್ನು ಮೊದಲು ಮೊಸರನ್ನು ಏನು ಮಾಡಬೇಕು, ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇದು ಚಿಕ್ಕ ಲೋಟದಲ್ಲಿರೋ ಮೊಸರನ್ನು ಒಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೋತಿದ್ದೀನಿ. ಸೊ ಇದಕ್ಕೆ ಇವಾಗ ಬೇಕಿಂಗ್ ಸೋಡಾನ ಹಾಕಿ, ಒಂದು ಚಿಟಿಕೆ ಬೇಕಿಂಗ್ ಸೋಡಾ, ಒಂದು 1/4 ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ, ಆಮೇಲೆ 1 ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್. ರುಚಿ ನೀವು ನೋಡ್ಕೊಂಬಿಟ್ಟು ಹಾಕ್ಬೋದು. ನಾನು ಈ ಚಿಕ್ಕ ಚಮಚದಿಂದ 1.5 ಚಮಚ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಂಟಿನ್ಯೂ ಆಗಿ ಸ್ಟಿರ್ ಮಾಡ್ತಾ ಮಿಕ್ಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಮೊಸರು ಆ್ಯಕ್ಟಿವೇಟ್ ಆಗುತ್ತೆ, ಅದರಲ್ಲಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸ್ತೀನಿ ರೀ ವಿಡಿಯೋಲಿ ನಿಮಗೆ. ನಾನು ವಿಡಿಯೋಲಿ ತೋರಿಸ್ತಿರೋ ಥರ ಮಾಡಿ, ತುಂಬ ಸಾಫ್ಟಾಗಿ ಬರುತ್ತೆ ಮಂಗಳೂರು ಬಜ್ಜಿ. ಒಂಚೂರು ಎಣ್ಣೆ ಹಿಡಿಯಲ್ಲ, ಏನಿಲ್ಲ, ಗೂಡು ಟೆಕ್ಸ್ಚರ್ ಥರ ಬರುತ್ತೆ. ಸೊ ಈ ಥರ ನೀಟಾಗಿ 2 ರಿಂದ 3 ನಿಮಿಷ ಮಿಕ್ಸ್ ಮಾಡಬೇಕು. ನೋಡಿ, ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಮೊಸರಲ್ಲಿ. ಸೊ ಇಷ್ಟು ಮಿಕ್ಸ್ ಮಾಡಿ ಆದಮೇಲೆ ನೋಡಿ, ಇವಾಗ ಇದಕ್ಕೆ ಏನು ಮಾಡಬೇಕು, ಮೈದಾ ಹಿಟ್ಟು 1 ಕಪ್ ಏನು ಮೈದಾ ಹಿಟ್ಟು ತೊಗೊಂಡಿರ್ತೀವಲ್ಲ, ಅದನ್ನ ಮೈದಾ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಸರಿ ಹಾಕಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ತುಂಬ ಗಟ್ಟಿ ಅನ್ನಿಸಿದರೆ ಇದಕ್ಕೆ 1 ಕಪ್ ಮೊಸರು ತೊಗೊಂಡಿರ್ತೀವಲ್ಲ, ಅದಕ್ಕೆ ಆಲ್ಮೋಸ್ಟ್ 1.5 ಕಪ್ ಆಗುವಷ್ಟು ನೀರು ಬೇಕಾಗುತ್ತೆ. ಸೊ ಇವಾಗ ನಾನು 1 ಕಪ್ ನೀರು ಹಾಕಿಬಿಟ್ಟು ಒಂದು ಸರಿ ನೋಡ್ಕೋಬೇಕು ಹಿಟ್ಟಿನ ಹದ ಯಾವ ಥರ ಬರುತ್ತೆ ಅಂತ. ನೀವು ಟೆಕ್ಸ್ಚರ್ ನೋಡ್ಕೊಂಬಿಟ್ಟು ಬೇಕಿದ್ದರೆ ಇನ್ನೊಂದು ಅರ್ಧ ಕಪ್ ಹಾಕ್ಬೋದು. ನಂದು ಒಂಚೂರು ಗಟ್ಟಿನೇ ಬಂತು. ಸೊ ಅದಕ್ಕೆ ನಾನು 1.25 ಕಪ್ಪು ನೀರು 1 ಕಪ್ ಮೊಸರು ಯೂಸ್ ಮಾಡ್ತಿದ್ದೀನಿ. ಇವಾಗ ನೋಡಿ, ಅರ್ಧ ಕಪ್ ಹಾಕಿಬಿಟ್ಟು ಇನ್ನೊಂಚೂರು ಸೈಡಿಗೆ ಎತ್ತಿಟ್ಟಿದ್ದೀನಿ. ಇದನ್ನು ಗಂಟಿರ್ಲಾರ್ದ್ರ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದೇ ಇದರಲ್ಲಿ ರೊಟೇಟ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ, ಒಂದು ಗಂಟು ಉಳಿಯೆಲ್ಲ ಏನೂ ಇಲ್ಲ, ನೀಟಾಗಿ ಹಿಟ್ಟೆಲ್ಲ ಮಿಕ್ಸ್ ಆಗುತ್ತೆ. ಇವಾಗ ಇನ್ನೊಂಚೂರು ನನಗೆ ಗಟ್ಟಿ ಅನ್ನಿಸ್ತಿದೆ ಹಿಟ್ಟು. ಇನ್ನೊಂದು 1/4 ಕಪ್ ಆಗೋಷ್ಟು ನೀರು ಹಾಕ್ತಿದ್ದೀನಿ ನಾನು. ನೋಡಿ, ಹಿಟ್ಟಿನ ಹದ ಈ ಥರ ಬರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ನೋಡಿ, ಒಂಥರ ಫ್ಲೋವಿಂಗ್ ಕನ್ಸಿಸ್ಟೆನ್ಸಿ ಥರ ಬರಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕರಿಬೇವು, ಕಾಳು ಮೆಣಸು, ಆಮೇಲೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಹಿಟ್ಟು ಈ ಥರ ಹದಕ್ಕೆ ಬರಬೇಕು. ಇದ್ರ ಜೊತೆಗೆ 1 ಚಿಟಿಕೆ ಜೀರಿಗೆ, ನಾನು ಮೊದಲೇ ತೋರಿಸೋದು ಮಿಸ್ ಮಾಡಿದೆ, 1 ಚಿಟಿಕೆ ಟೇಸ್ಟ್ಗೋಸ್ಕರ 1 ಚಿಟಿಕೆ ಆಗುವಷ್ಟು ಜೀರಿಗೆ ಹಾಕಬೇಕು.
ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10-15 ನಿಮಿಷ ಸೈಡಿಗೆ ಹಿಟ್ಟು ನೆನೆಯೋಕ್ಕೆ ಎತ್ತಿಟ್ಬಿಡಿ. ಒಂದು 10-15 ಮಿನಿಟ್ಸ್ ಸೈಡಿಗೆ ಎತ್ತಿಟ್ಬಿಡಿ. ಒಂದು ಏನಾದರೂ ಮೇಲ್ಗಡೆ ಪ್ಲೇಟ್ ಏನಾದರೂ ಮುಚ್ಚಿಬಿಟ್ಟು ಒಂದು 10-15 ಮಿನಿಟ್ಸ್ ಸೈಡಿಗೆ ಎತ್ತಿಟ್ಬಿಡಿ. ಇವಾಗ ನೋಡಿ 15 ಮಿನಿಟ್ಸ್ ಆಗಿದೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ ನೋಡಿ, ಹಿಟ್ಟು ಈ ಥರ ಆಗಿದೆ. ಇವಾಗ ನೋಡಿ ಒಂದೊಂದೇ ಬಜ್ಜಿಗಳನ್ನ ಬಿಡೋಣ. ನಾನು ಕೈಯಿಂದನೇ ಹಾಕ್ತಿದ್ದೀನಿ, ನೀವು ಬೇಕಿದ್ರೆ ಸ್ಪೂನಿಂದ ಹಾಕ್ಬೋದು. ಕರೆಕ್ಟ್ ಹದಕ್ಕೆ ಬಂದಿದೆ ಹಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಬಜ್ಜಿಗಳು. ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ. ಒಂದೊಂದಾಗಿ ತಿರುಗಿ ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಬೇಕು. ಇನ್ನೊಂಚೂರು ಕಂದು ಬಣ್ಣ ಬರೋವರೆಗೂ ಕರ್ಕೊಂಬಿಟ್ಟು, ಇದು ಮಂಗಳೂರು ಬಜ್ಜಿ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು. ಖಾರ ಜಾಸ್ತಿ ಇರಲ್ಲ, ಫುಲ್ಲು ಸಾಫ್ಟಾಗಿರುತ್ತಲ್ಲ, ಸೊ ಅದಕ್ಕೆ ಎಲ್ಲ ಮಕ್ಕಳು ನೋಡಿ ಈ ಥರ ಕಂದು ಬಣ್ಣ ಬರೋವರೆಗೂ ಕರ್ಕೋಬೇಕು. ಬನ್ನಿ ಇದನ್ನ ಇವಾಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿಗಳು. ನಾನು ಒಡೆದ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಗೂಡು ಟೆಕ್ಸ್ಚರ್ ಥರ ಬಂದಿದೆ, ಸಾಫ್ಟಾಗೂ ಇದೆ. ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ನೀವು ಒಂದ್ಸರಿ ಟ್ರೈ ಮಾಡಿ, ರೆಸಿಪಿ ಹೆಂಗೆ ಬಂತಂತ ಹೇಳಿ. ಥ್ಯಾಂಕ್ ಯು.